ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಮಧುಮೇಹಿಗಳಿಗಾಗಿ ಡಯಾಬಿಟಿಸ್ ಅಕ್ಕಿ ಕೇಳಿದ್ದೀರಾ? ಬಾಣಂತಿಗೆ ಭತ್ತ ನಿಮಗೆ ಗೊತ್ತಾ? ಕರ್ನಾಟಕದ ಇಂತಹ ವಿಶಿಷ್ಟ 100 ಭತ್ತದ ತಳಿಗಳನ್ನು ಪರಿಚಯಿಸುವ ದೇಸಿ ಅಕ್ಕಿ ಮೇಳ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದರ ಒಂದು ಝಲಕ್ ನಿಮಗಾಗಿ. ಅನ್ನಕ್ಕೊಂದು, ಚಕ್ಕುಲಿಗೊಂದು, ಪಾಯಸಕ್ಕೆ ಮತ್ತೊಂದು. ದಪ್ಪಕಾಳು, ಪುಟ್ಟಕಾಳು, ಕೆಂಪು, ಬಿಳಿ, ಕಪ್ಪು ಹೀಗೆ ಕರ್ನಾಟಕದ 100 ವೈವಿಧ್ಯಮಯ ಭತ್ತದ ತಳಿಗಳ ದೇಸಿ ಅಕ್ಕಿ ಮೇಳ ಪ್ರಾರಂಭವಾಗಿದೆ. ಚಾಲುಕ್ಯ ಸರ್ಕಲ್ ಬಳಿ ಇರೋ ಬಸವ ಭವನದಲ್ಲಿ ಸಹಜ ಸಮೃದ್ಧ ಎಂಬ ಸಾವಯವ ಕೃಷಿಕರ ಬಳಗ ಪ್ರಾರಂಭಿಸಿರೋ ಈ ಮೇಳದಲ್ಲಿ 250ಕ್ಕೂ ಹೆಚ್ಚು ವೈವಿಧ್ಯಮಯ ಸಾವಯವ ಅಕ್ಕಿ ದೊರೆಯುತ್ತೆ. ಸೊ ಈ ರೈತರೇ ಅವರು ಬೆಳೆದಂಥ ಪದಾರ್ಥಗಳನ್ನು ಅವ್ರದ್ದೇ ಆದಂಥ ಕಂಪನಿ ಮೂಲಕ ಇದನ್ನು ಮಾರ್ಕೆಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಈ ಎಲ್ಲ ಥರದ ಅಕ್ಕಿಗಳಿವೆ ನಮ್ಮಲ್ಲಿ. ಟ್ರೆಡಿಷನಲ್ ರೈಸಸ್ಸಲ್ಲಿ ಕೆಂಪಕ್ಕಿ, ಕಪ್ಪಕ್ಕಿ, ಸೆಂಟೆಡ್ ರೈಸ್, ವ್ಯಾಲ್ಯೂ ಆಡೆಡ್ ಅದರಿಂದ ಮಾಡೋಂಥದ್ದು, ಮತ್ತು ಮೆಡಿಷನಲ್ ರೈಸ್ ಎಲ್ಲವೂ ಇರುತ್ತೆ. ಅದನ್ನು ಅರ್ಬನ್ ಏರಿಯಾದಲ್ಲಿ ಇರತಕ್ಕಂಥ ಎಲ್ಲ ರಿಟೇಲ್ ಔಟ್ಲೆಟ್ಗಳಿಗೆ ತಲುಪಿಸ್ತಾ ಇದ್ದೀವಿ, ಆರ್ಗ್ಯಾನಿಕ್ ರಿಟೇಲ್ ಔಟ್ಲೆಟ್ಸ್ಗೆ. ರಾಜಗುಡಿ, ರತ್ನಚೂಡಿ, ಮುಂಡುಗ, ಗಂಧಸಾಲೆ ಹೀಗೆ 250ಕ್ಕೂ ಹೆಚ್ಚು ಭತ್ತದ ತಳಿಗಳಲ್ಲದೆ ನವಣೆ, ಸಾಮೆ, ಸಜ್ಜೆ, ರಾಗಿ, ಜೋಳ ಎಲ್ಲವೂ ಇಲ್ಲಿದೆ. ಮಧುಮೇಹಿಗಳಿಗೆ, ಕೀಲು ನೋವಿಗೆ, ಬಾಣಂತಿಯರಿಗೆ, ನಿಶಕ್ತಿಗೆ ಹೀಗೆ ಅವರವರ ಅಗತ್ಯಕ್ಕೆ ಅನುಗುಣವಾಗಿಯೂ ಅಕ್ಕಿ ಸಿಗೋದು ಇಲ್ಲಿಯ ವಿಶೇಷ. ಸಾವಯವ ಪದ್ಧತಿಯಲ್ಲಿ ದೇಸಿ ತಳಿಗಳನ್ನ ಬೆಳೆಯೋದು ರೈತರಿಗೂ ಗ್ರಾಹಕರಿಗೂ ಲಾಭದಾಯಕ ಅಂತ ಒಪ್ಕೊಳ್ತಾರೆ ರೈತರು. ಒಂದು 200 ತಳಿ ಭತ್ತದ ತಳಿಗಳಿದ್ದಾವೆ. ಅದರಲ್ಲಿ ಪಾಪ್ಯುಲರ್ ಆಗಿರುವಂತಹ ವೆರೈಟಿಗಳನ್ನ ನಾವು ಅಕ್ಕಿ ಮಾಡಿ ನವರ ಆಗ್ಬೋದು, ಬರ್ಮಾ ಬ್ಲಾಕ್ ಆಗ್ಬೋದು. ನವರ ಅಂದರೆ ಜಾಯಿಂಟ್ ಪೇನ್ಗಾಗುತ್ತೆ, ಈ ಬರ್ಮಾ ಬ್ಲಾಕ್ ಇರೋದು ಪಾಯಸಕ್ಕಾಗುತ್ತೆ, ಮತ್ತು ಈ ಜೋಳಗ ಅನ್ನೋದು ಅದು ಕೂಡ ರೆಡ್ ರೈಸು ಡಯಾಬಿಟಿಸ್ಗಾಗುತ್ತೆ. ಇಂತಹ ಬೇರೆ ಬೇರೆ ತಳಿಗಳು. ಅಕ್ಕಿ ಅಂದರೆ ಪಾಲಿಶ್ ಆದ 1-2 ವಿಧಗಳ ಬಗ್ಗೆ ಮಾತ್ರ ಗೊತ್ತಿರೋ ನಗರವಾಸಿಗಳಿಗೆ ಇಲ್ಲಿ ಅಕ್ಕಿಯ ಹೊಸ ಲೋಕವೇ ತೆರೆಯುತ್ತೆ. ಭಾನುವಾರದವರೆಗೆ ಮಾತ್ರ ತೆರೆದಿರೋ ಈ ಮೇಳಕ್ಕೆ ಮಕ್ಕಳೊಂದಿಗೆ ಒಮ್ಮೆ ಹೋಗಿ ಬಂದ್ರೆ ಅವರಿಗೂ ತಮ್ಮ ಊಟದ ಬಗ್ಗೆ ಹೊಸ ಅರಿವು ಬಂದಿತ್ತು. ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಉರಿ ಬಿಸಿಲಲ್ಲಿ ನಿಮ್ಮನ್ನ ಸ್ವಲ್ಪ ಕೂಲ್ ಮಾಡಲು ಕೂಲ್ ಪಾಯಿಂಟ್ ಒಂದು ಓಪನ್ ಆಗಿದೆ. ನಂದಿನಿ ಹಾಗೂ ಬೆಂಗಳೂರು ಡೇರಿ ಸಹಭಾಗಿತ್ವದಲ್ಲಿ AC ಕೂಲ್ ಪಾಯಿಂಟ್ ಅನ್ನ ತೆರೆಯಲಾಗಿದೆ. ಇಲ್ಲಿ ಐಸ್ ಕ್ರೀಮ್ ಹಾಗೂ ಕೋಲ್ಡ್ ಜ್ಯೂಸ್ ಸಿಗುತ್ತೆ. ತರಹೇವಾರಿ ಐಸ್ ಕ್ರೀಮ್ಗಳು, ಹೆಲ್ದಿ ಜ್ಯೂಸ್ ನಂದಿನಿ ಪಾರ್ಲರ್ನಲ್ಲಿ ಸಿಗುತ್ತೆ. ಆದರೆ ಅಲ್ಲಿ ಖರೀದಿಸಿ ಅಲ್ಲೇ ತಿನ್ನೋಕೆ, ಕುಡಿಯೋಕೆ ಸೂಕ್ತ ಸ್ಥಳ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ನಂದಿನಿ AC ಕೂಲ್ ಪಾಯಿಂಟ್ ಆರಂಭಿಸಿದೆ. HSR ಲೇಔಟ್ನಲ್ಲಿ KMF ಹಾಗೂ ಬೆಂಗಳೂರು ಮದರ್ ಡೇರಿ ಜಂಟಿಯಾಗಿ ಈ ಕೂಲ್ ಪಾಯಿಂಟ್ ಆರಂಭಿಸಿವೆ. ಏರಿಯಾಗೆ ಆ ಟೈಪ್ ಒಂದು ಬೇಕಾಗಿತ್ತು. ಈಗ ಸರೌಂಡಿಂಗ್ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಒಂದು ಈ ಟೈಪ್ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ಇದರಿಂದನೇ ನಾವೊಂದು ಪ್ಲ್ಯಾನ್ ಮಾಡಿ ಈ ಟೈಪ್ ಮಾಡ್ಬೋದು ಅಂತೇಳಿ ಒಂದು ಧೈರ್ಯ ಮಾಡಿದ್ದೀವಿ. ಈ ಕೂಲ್ ಪಾಯಿಂಟ್ಗೆ BDA 3 ವರ್ಷ ಜಾಗವನ್ನು ಭೋಗ್ಯಕ್ಕೆ ನೀಡಿದೆ. ಇದರಿಂದ ಸ್ಥಳೀಯ ಜನರಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಐಸ್ ಕ್ರೀಮ್ ಸ್ಪಾಟ್ ಸಿಕ್ಕಂತಾಗಿದೆ. ಇಲ್ಲಿ ಕುಟುಂಬದವರು ಮತ್ತು ಕಾಲೇಜವರು ಎಲ್ಲರೂ ಪ್ರತಿಯೊಬ್ಬರು ಬಂದು ಇಲ್ಲೇ ಅವನಿಯಂತ್ರ ಏನು ಹಾಲನ್ನು ಮಾಡಿದ್ದೀರಿ, AC ರೂಮ್ಗಳನ್ನು ಮಾಡಿ ಆ ರೂಮಲ್ಲಿ ಕುಂತು ಸ್ವಲ್ಪ ಸಮಯವನ್ನು ಇಲ್ಲಿ ಐಸ್ ಕ್ರೀಮ್ ತಿನ್ನೋದ್ರ ಮುಖಾಂತರ ಇರ್ಬೋದು, ನಮ್ಮ ಪ್ರಾಡಕ್ಟ್ ತಿನ್ನೋದ್ರ ಮುಖಾಂತರ ಇರ್ಬೋದು, ಏನು ಹೆಚ್ಚು ಲಾಭವನ್ನು ಪಡೆದೆ ಗ್ರಾಹಕರಿಗೆ ಏನು ನಿಖರವಾದ ದರದಲ್ಲಿ ಲಾಭ ಇಲ್ಲದೆ ಇರತಕ್ಕಂಥ ದರದಲ್ಲಿನೇ ನಾವು ಇಲ್ಲಿ ಗ್ರಾಹಕರಿಗೆ ಕೊಡಬೇಕಂತ ಉದ್ದೇಶಕ್ಕಾಗಿ ಈ ಒಂದು ಪಾರ್ಲರನ್ನು ಹೈಟೆಕ್ ಪಾರ್ಲರ್ನ ಮಾಡಿರ್ತಕ್ಕಂಥದ್ದು. ಖುಷಿ ಆಗ್ತದೆ ಮಕ್ಕಳಿಗೆಲ್ಲ ಕರ್ಕೊಂಬರೋದಕ್ಕೆ, ಔಟಿಂಗ್ಗೆ, ಅದಕ್ಕೆ ಅವ್ರಿಗೆ ಐಸ್ ಕ್ರೀಮ್ಸ್ಗೆ ಅದಕ್ಕೆ ಯೂಶಲಿ ನಂದಿನಿ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಪ್ಲಸ್ ಎಲ್ಲ ಫ್ರೆಶ್ ಆಗಿರುತ್ತೆ, ಫಾಸ್ಟ್ ಮೂವಿಂಗ್ ಇರುತ್ತೆ. ಸೊ ಈಗ ಯಾವುದೋ ಬೇರೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಇದೆ. ಸೊ ಮಕ್ಕಳಿಗೆ ಇಟ್ ಇಸ್ ನಾಟ್ ಸೊ ಗುಡ್ ಆಲ್ಸೋ ಟು ಅಡ್ವೈಸ್. ಈ ಕೂಲ್ ಪಾಯಿಂಟ್ ಯಶಸ್ವಿಯಾದರೆ ಬೇರೆ ಬಡಾವಣೆಗಳಲ್ಲೂ ಈ ರೀತಿಯ ಕೇಂದ್ರ ಸ್ಥಾಪನೆಗೆ KMF ಚಿಂತನೆ ನಡೆಸಿದೆ. ಎಲ್ಲ ಕಡೆ ಜ್ಯೂಸು, ಐಸ್ ಕ್ರೀಮ್ಗೆ ಫುಲ್ ಡಿಮ್ಯಾಂಡ್ ಇರುತ್ತೆ. ಇದನ್ನು ಅರ್ಥಿರುವಂತಹ ನಂದಿನಿ ಪ್ರಾಡಕ್ಟ್ನವರು ಕೂಲ್ ಜಾಯಿಂಟ್ ಪಾಯಿಂಟ್ನ ಓಪನ್ ಮಾಡಿದ್ದಾರೆ. ಹಾಗಾದರೆ ನಂದಿನಿ ಪ್ರಾಡಕ್ಟ್ನ ಟೇಸ್ಟ್ನ ಒಮ್ಮೆ ಆದರೂ ನೋಡ್ಕೊಂಬನ್ನಿ. ಕ್ಯಾನ್ ಪರ್ಸನ್ ಶಿವಕುಮಾರ್ ಜೊತೆ ನಂದಿನಿ, ಸುವರ್ಣ 24/7 ಬೆಂಗಳೂರು.
ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಕೆ ಮಂಜು ನಿರ್ಮಾಣದ ಗಾಡ್ ಫಾದರ್ ಬಿಡುಗಡೆಗೆ ರೆಡಿಯಾಗಿದೆ. ಈ ಚಿತ್ರದಲ್ಲೂ ಉಪ್ಪಿ ವಿಭಿನ್ನ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದಲ್ಲಿ ಉಪ್ಪಿಗೆ ನಾಯಕಿಯಾಗಿ ಸೌಂದರ್ಯ ಅಭಿನಯಿಸಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಈ ಚಿತ್ರಕ್ಕೆ AR ರೆಹಮಾನ್ ಸಂಗೀತವಿದೆ. Sing the song, yawa. Too much. To the left. Yeah, okay. ಒಳ್ಳೆತನವೇ ಗುರುತಿನ ಚೀಟಿ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವೈದ್ಯರ ಪೋಜು ದೇವರ ಹೆಸರು ಅಮಾಯಕರನ್ನ ಯಾಮಾರಿಸಿ ಹಣ ಕೀಳ್ತಿದ್ರು. ಆಟ ಬಯಲಾಗಿ ಪೊಲೀಸರ ಅತಿಥಿಯಾದ್ರು ನಕಲಿ ವೈದ್ಯರು. ತನ್ನದೇ ಕಂದಮ್ಮನನ್ನ ಕೊಲ್ಲಲು ಯತ್ನಿಸಿದ ಹೆಣ್ಣು ಮಗುವಂತ ಅಪ್ಪನೇ ಪಿಶಾಚಿಯಾದ. ಸಿಕ್ಕಿಬಿದ್ದ ಪಾಪಿಯಪ್ಪ ಪರಪ್ಪನ ಪಾಲಾದ. ಮಾರ್ಕೆಟ್ ಅಕ್ರಮ ಅಂಗಡಿಗಳಿಗಿದೆಯಾ ಅಧ್ಯಕ್ಷರ ಸಪೋರ್ಟು. ಪಾಲಿಕೆ ಆಯುಕ್ತರೇ ಉಲ್ಲಂಘಿಸಿದ್ದಾರಾ ರೂಲು. ಕೋರ್ಟ್ ಆದೇಶಕ್ಕೂ ಇಲ್ಲ ಕಿಮ್ಮತ್ತು.